ರೂಪಾಯಿ ಮೇಕಪ್ ಆರ್ಟಿಸ್ಟ್ ನನ್ನ ಹತ್ರ ಇರೋದಿದ್ದು ಅಂದೆ. ಸ್ವಲ್ಪ ಇದ್ದೆ ಗಂಟೆನೇ ಬಿಚ್ಚೋಯ್ತು, ಇವಾಗೆಲ್ಲ ಹಾಕಬೇಕು. ಹಾಕಿ ನಥಿಂಗ್ ಸ್ಟಾಪ್ಸ್ ಮೀ ಫ್ರಮ್ ಮೇಕಿಂಗ್ ಅ ವಿಡಿಯೋ. ನೋಡಿ ಗೈಸ್, ಹಿಂದಕ್ಕೆ ಹೋಗಿ ಗೈಸ್. ಹಲೋ ಹಾಯ್, ವೆಲ್ಕಮ್ ಬ್ಯಾಕ್ ಟು ಕನ್ನಿಕಾ ಕನ್ನಡತಿ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಕನ್ನಿಕಾ ಮಾತಾಡ್ತಿರೋದು. ವೆಲ್ಕಮ್ ಬ್ಯಾಕ್. ಆಲ್ರೆಡಿ ಒಂದು ಲಾಸ್ಟು 2ನೇ ವಿಡಿಯೋದಲ್ಲಿ ಹೇಳಿದ್ದೆ ನಾನು ಬೇಗ ಹುಬ್ಳಿಗೆ ಬರ್ತೀನಿ ಅಂತ. ಇವತ್ತು ನಾನು ಎಲ್ಲಿದ್ದೀನಿ ಅಂದರೆ ಹುಬ್ಳಿಯಲ್ಲಿದ್ದೀನಿ. ಯಾಕಂದರೆ ಇವಳನ್ನ ಯಾಕಂದರೆ ನನ್ನ ಫ್ರೆಂಡ್ ಮದುವೆ ಅಂತ, ಅದಕ್ಕೆ ನೈಟೇ ನಾನು ಮತ್ತು ನನ್ನ ಫ್ರೆಂಡು ಇವಳೆ ಇಬ್ರು ಬಂದ್ವಿ ಅವಳ ಮನೆಗೆ. ಬಂದ ತಕ್ಷಣ ಫ್ರೆಶ್ ಅಪ್ ಆಗಿ ಸ್ನಾನ ಎಲ್ಲ ಮಾಡ್ಕೊಂಡು ಇವಾಗ ಹಳ್ದಿಗೆ ರೆಡಿ ಆಗ್ತಾ ಇದ್ದೀವಿ. ಹಳ್ದಿಗೆ ರೆಡಿ ಆಗ್ತಾ ಇದ್ದೀವಿ. ಇವಾಗ ಹೋಗ್ಬಿಟ್ಟು ಟಿಫನ್ ಮಾಡ್ಕೊಂಬರ್ಬೇಕು. ಟಿಫನ್ ಮಾಡ್ಕೊಂಬಂದು ಸಿಗ್ತೀನಿ. ಆ್ಯಂಡ್ ನೋಡ್ತಾ ಇರಿ ಹುಬ್ಳಿ ಸೈಡಲ್ಲಿ ಯಾವ ಥರ ಮದುವೆ ಮಾಡ್ತಾರೆ ಅಂತ. ಯಾಕಂದರೆ ಆಲ್ಮೋಸ್ಟ್ ನನ್ನ ಫಾಲೋವರ್ಸ್ ಎಲ್ಲ ಬಂದು ಮಂಡ್ಯ ಸೈಡ್ ಅವರಾಗಿರ್ತೀರಾ, ಇಲ್ಲ ಬೆಂಗಳೂರು ಸೈಡ್ ಅವರಾಗಿರ್ತೀರಾ. ನಿಮಗೆಲ್ಲ ಗೊತ್ತಿರಲ್ಲ ಲೈಕ್ ಹುಬ್ಳಿ ಸೈಡ್ ಹಿಂಗೆ ಮಾಡ್ತಾರೆ ಅಂತ. ಜನರಲಿ ನಂಗೆ ಹೆಂಗೆ ಅಂದರೆ ಈ ಥರ ಬೇರೆ ಬೇರೆ ಸ್ಟೇಟು, ಬೇರೆ ಬೇರೆ ಕಲ್ಚರ್ದು ಮದುವೆಗಳು ನೋಡೋಕ್ಕೆ, ಇಲ್ಲ ಸಂಪ್ರದಾಯಗಳು ಅವ್ರ ಊರ ಕಡೆ ಎಲ್ಲ ಆಚಾರ ವಿಚಾರಗಳೆಲ್ಲ ಹೆಂಗಿರುತ್ತೆ ಅದೆಲ್ಲ ನೋಡೋದಂದ್ರೆ ನಂಗೆ ಸ್ವಲ್ಪ ಕ್ಯೂರಿಯಾಸಿಟಿ ಜಾಸ್ತಿ. ಸೊ ವೇಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಈ ವಿಡಿಯೋದಲ್ಲಿ ಹೆಂಗೆಲ್ಲ ಇವರು ಮದುವೆ ಎಲ್ಲನೂ ಮಾಡ್ತಾರೆ ಅಂತ ತೋರಿಸ್ತೀನಿ. ನೋಡ್ತಾ ಇರಿ. ಇವತ್ತು ಅರಿಶಿನ ಶಾಸ್ತ್ರ, ಅದ್ರ ಜೊತೆಗೆ ಇದು ಇದೆಯಲ್ಲ ಬಳೆ ಶಾಸ್ತ್ರ. ನಂದು ಬಳೆ ಶಾಸ್ತ್ರ, ಅರಿಶಿನ ಶಾಸ್ತ್ರ ಎರಡೂ ಇದೆ ಇವತ್ತು. ಮುಗಿಸ್ಕೊಂಡು ತೋರಿಸ್ತೀನಿ ನಿಮ್ಗೂ. ಇವಾಗ ಟಿಫನ್ ಮಾಡ್ಕೊಂಬರೋಣ. ರೆಡಿ ಆಗಬೇಕು. ಅರ್ಧಂಬರ್ಧ ರೆಡಿ ಆಗಿಬಿಟ್ಟು ವಿಡಿಯೋ ಸ್ಟಾರ್ಟ್ ಮಾಡಿದೆ. ಯಾಕಂದರೆ ವಿಡಿಯೋ ಮಾಡೇ ಇಲ್ಲ ನಾವು ಟ್ರೈನಲ್ಲಿ ಬರಬೇಕಾದ್ರೆಲ್ಲ ಅಂತ. ಒಂದಷ್ಟು ಗ್ಲಿಮ್ಸ್ ತೊಗೊಂಡಿದ್ದೀನಿ ವಿಡಿಯೋ, ಲೈಕ್ ಟ್ರೈನಲ್ಲಿ ಬರಬೇಕಿದ್ರೆ ಹೆಂಗೆ ಬಂದ್ವಿ ಏನು ಅಂತ ಎಲ್ಲನೂ ಅದೆಲ್ಲ ನಾನು ಅಟ್ಯಾಚ್ ಮಾಡ್ತೀನಿ. ಓಕೆನಾ? ಅಂತವಳೆ ಇವಳೆ ಮದುವೆ ಹುಡುಗಿ ಎಲ್ಲಿ ಬರ್ತಾವಳು ನೋಡಿ. ಕೈಯಲ್ಲಿ ಏನು ಇಟ್ಕೊಂಡಿದ್ಯಾ ತೋರಿಸು. ಇದು ನಿಂಬೆ ಹಣ್ಣು. ನಮ್ಮ ಕಡೆ ಹಿಂಗೆ ಕೊಡೋದೇ ಇಲ್ಲ ಗೊತ್ತಾ ಗೈಸ್. ಇದು ಇವರು ಮದುವೆ ಆಗೋವರೆಗೂ ಹಂಗೆ ಇಟ್ಕೋಬೇಕಂತ. ನೀನು ಮದುವೆ ಆಗೋವರೆಗೂ ಸೀರಿಯಸ್ಲಿ ಬಿಟ್ಬಿಟ್ರೆ ಅದೆಲ್ಲ ತಪ್ಪು ಮಿಸ್ ಆಗಿ ಬಿಡಂಗಿಲ್ವಾ? ನೋಡಿ ಗೈಸ್, ಇವ್ರ ಕೈಗೆ ನಿಂಬೆ ಹಣ್ಣು ಇಟ್ಕೊಂಡಂಗೆ ಇರ್ಬೇಕಂತೆ. ಇನ್ನು ಭಾನುವಾರ ಮದುವೆ ಇರೋದು, ಇನ್ನು 3 ದಿನ ಹೆಂಗ್ ಇಟ್ಕೊಂತೀಯ ಅದನ್ನ? ನಂಗಂತೂ ಗೊತ್ತಿಲ್ಲ ಗೈಸ್. ಇವಳಾಗ್ಲ ತಿಂತವಳೆ, ಮದುವೆ ಹುಡುಗಿ ತಿಂತವಳೆ. ಅವರೆಲ್ಲ ಬಡಿಸ್ಕೊತಿದ್ದಾರೆ. ನಾನು ಇವಾಗ ಇದು ನೋಡಿ ಗದಗ್ ಸೈಡಲ್ಲಿ ಗಿರ್ಮಿಟ್ ಅಲ್ಲ, ಮಂಡಕ್ಕಿ. ಇದು ಗಿರ್ಮಿಟ್ ಅಂದ್ರೆ ಏನು ಮತ್ತೆ? ಅದು ಗಿರ್ಮಿಟ್ಟು, ಇದು ಬರೀ ಮಂಡಕ್ಕಿ. ಗೈಸ್ ಗುಮ್ಮ ಇವಳಿಗೆ ಇವಾಗ ನಾನು ರೆಡಿ ಮಾಡ್ತಾ ಇದ್ದೀನಿ ಗೈಸ್. ಬರೀ ಸ್ಕಿನ್ ಕೇರು, ಆಮೇಲೆ ಒಂದು ಯಾವುದೋ ಒಂದೇ ಒಂದು ಫೌಂಡೇಶನ್ ಐತೆ ನನ್ನ ಹತ್ರ. ಅದೊಂದು ಬಿಟ್ಟರೆ ಇನ್ನೇನು ಹಾಕಲ್ಲ ನಾನು. ಇವಳು ನೋಡೋಕೆ ಚೆನ್ನಾಗೇ ಇದ್ದಾಳೆ, ಏನು ಬೇಡ ಅಷ್ಟೊಂದು. ನೋಡೋಕೆ ಚೆನ್ನಾಗಿದ್ದಾಳೆ ಅಂದರೆ ಲೈಕ್ ಫೇರ್ ಇದ್ದಾಳೆ. ಸೊ ಇದು ಒಂದು ಸಾಕು. ಇದು ಹಚ್ತೀನಿ. 10 ರೂಪಾಯಿ ಮೇಕಪ್ ಆರ್ಟಿಸ್ಟ್ ನನ್ನ ಹತ್ರ ಇರೋದಿದ್ದು ಅಂದೆ. ಇದು ಅಂದ್ರಲ್ಲೇ ಇವಾಗ ಮೇಕಪ್ ಮಾಡ್ತಾ ಇದ್ದೀನಿ ಗೈಸ್. ಇವಳು ಏನು ಅಂತೋಳಿ, ಏನು 10 ರೂಪಾಯಿ ಮೇಕಪ್ ಮಾಡಿದ್ರೆ ಎಷ್ಟು ಚೆನ್ನಾಗಿ ಮಾಡಿದೆ. ನೀವು ಮಾತ್ರ ಅಪ್ರಿಷಿಯೇಟ್ ಮಾಡ್ಬೇಕು. ನನ್ನ ಮೇಕಪ್ ಯಾರು ಮಾಡೋದಿಲ್ಲ. 10 ರೂಪಾಯಿ ಮೇಕಪ್ ಆದ್ರೆ ಚಂದ ಮಾಡಿದೀಯಂತೆ. ಅಯ್ಯೋ, ಕಡಿಮೆ ಪ್ರೈಸ್ಗೆ ಒಳ್ಳೆ ಬೆಸ್ಟ್ ಕ್ವಾಲಿಟಿಯಾಗಿ ಕೊಡ್ತೀನಿ ಮೇಡಮ್. ಆಯ್ತಾ? ಅವ್ರು ಹಳದಿ ಹಾಕೋಕ್ಕಿಂತ ಮುಂಚೆ ಇವ್ರಿಗೆ ಆ ಥರದ್ದು ಎಲ್ಲೇನಲ್ಲೇನೋ ಇಟ್ಟಿದ್ದಾರೆ ನೋಡಿ. ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಆಮೇಲೆ ಮಾಡ್ತೀವಿ. ನಮ್ಗೆ ನಿಜ ಗೊತ್ತಿಲ್ಲ. ಇದನ್ನು ಇವಾಗ ಎಲ್ರಿಗೂ ಆ ದಾರ, ಕತ್ತಿಗೆ ದಾರ ಹಾಕಿ ಎಲೆ ಅಡಿಕೆನ ಕೊಟ್ಟು ಅದಾದಮೇಲೆ ಇವರೆಲ್ಲರೂ ಇವಾಗ ಅರಿಶಿನ ಹಾಕ್ತಾರೆ. ಮಗಳು ಇಲ್ಲಿ ಕೂತಾಳ. ಇನ್ನು ಗೈಸ್, ನಾನು ಹುಬ್ಳಿ ಭಾಷೆ ಥರನೇ ಮಾತಾಡ್ತಾ ಇದ್ದೀನಿ. ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ಆಮೇಲೆ ಬೈಬೇಡ್ರಿ. ಆಮೇಲೆ ಕಮೆಂಟಲ್ಲಿ ಆಮೇಲೆ ಬೈಬೇಡಿ. ನಾನು ಹೆಂಗೆ ರೆಡಿ ಆಗಿದ್ದೀನಿ ಅಂತ ತೋರಿಸ್ತೀನಿ ರೀ. ಹೋಗಿ ಗೈಸ್. ಏನೇ ಇದು ಹಿಂಗೆ ಹಿಡ್ದಿದ್ಯಾ? ಲೇ ಹಿಂಗೆ ಕಡೆ ಅಂತೂ ಹಿಂಗಿಲೇ ಹಂಗಲ್ಲ, ಹಿಂಗೆ ಹಿಡ್ಕಳೆ. ಇಲ್ಲ ಆಡಿಯನ್ಸ್, ನಂದಿನಿಗೆ ಸ್ವಲ್ಪ ಕಮೆಂಟಲ್ಲಿ ಬೈರಿ. ಲೇ ಕರೆಕ್ಟಾಗಿ ಹಿಡ್ಕಳೆ. ಲೇ ಹಿಂಗಿಡಿಗೆ ಅದೊಂಥರ ಡ್ಯಾನ್ಸ್ ಮಾಡಿದ್ರು. ಇದು ಚೆನ್ನಾಗಿರುತ್ತೆ ನೋಡು. ನಿನ್ನ ಫಾಲೋವರ್ಸ್ ಎಲ್ಲ ನನ್ನ ಬಗ್ಗೆ ಕೇಳ್ತಾರೆ. ಯಾರದು ಹಿಡಿತಾರೆ ವಿಡಿಯೋ? ಮುಸ್ತಫಾ ಅಂತ ನನ್ನೇ ಸಾಕು. ಸಾಕು. ಇದಕ್ಕೆ ಬೇಕಲ್ಲ. ಅಯ್ಯೋ ಪೂರ ಹಚ್ಬಿಟ್ರು. ಅಯ್ಯೋ ಆಂಟಿ ಸಾಕು. ಫೋಟೋ ತಕ್ಕೊಂಡಿಲ್ಲ ಇನ್ನ. ತಕೊಲಿಕ್ಕಂದ್ರೆ ತಕೊಂಡ್ರಿ.
ಮಕ ಕಾಣಬಾರ್ದ ಆಂಟಿ ಅವಳಿಗೆ ಹಂಗ ಹಚ್ರಿ ಬೇಡ ಆಂಟಿ ಚೋಟಿ ಮಿಟ್ಟಿ ಇವ್ರದ್ದು ಮಾಡಿ ಫೈನಲ್ ಪಾರ್ಟ್ ಅರ್ಶನ ಆಗಿದೆ ಇವಾಗ ಸ್ನಾನ ಮಾಡಿಸ್ಬೇಕು ಗೈಸ್ ಇಲ್ಲಿ ರೀಲ್ ನಡೀತೈತೆ ರೀಲ್ ಶೂಟ್ ನಡೀತೈತೆ ನೋಡಿ ಯಾವ ರೇಂಜಿಗೆ ಕಣ್ಣು ಬಿಡೋಕ್ಕಾಗ್ತಲ್ಲ ಬಿಸಿಲಿಗೆ ಅಷ್ಟು ಕಣ್ಣಿಗೆ ಕಣ್ಣೀರು ಬರುತ್ತೈತೆ ಆರಾಗಾಗ್ತೈತೆ ಫೋಟೋ ಶೂಟ್ ನಡೀತಾ ಇದೆ ಹುಡುಗಿ ಪಕ್ಕ ಹುಬ್ಳಿ ಹುಡುಗಿ ರೆಡಿ ಆಗಿದ್ದಾಳೆ ಇವಾಗ ಬಳೆಗಾರ ಬರಬೇಕು ಸೊ ಎಲ್ಲರೂ ವೆಯ್ಟ್ ಮಾಡ್ತಿದ್ದಾರೆ ಏನಪ್ಪ ಅಂದರೆ ಬಳೆಗಾರ ಬಂದಿದ್ದಾರೆ ನಾನು ಬರಬೇಕಿದ್ರೆ ಏನು ಅಂದ್ಕೊಂಡೆ ಅಂದರೆ ನಾನು ಯೂಟ್ಯೂಬಲ್ಲಿ ವ್ಲಾಗ್ ಎಲ್ಲ ಮಾಡಿದ್ರೆ ಮೇ ಬಿ ಅವ್ರಿಗೆಲ್ಲ ಕಂಫರ್ಟ್ ಇರುತ್ತೋ ಇಲ್ವೋ ಅಂತ ನಾನು ಬಂದರೆ ಇಲ್ಲಿ ಕೇಳಲೇಬೇಡಿ ಗೈಸ್ ಇಲ್ಲಿ ಎಲ್ಲರೂ ಫುಲ್ ಸ್ಕ್ರಿಪ್ಟೆಡು ಎಲ್ಲ ಫುಲ್ ಅಪ್ಡೇಟೆಡು ಇವಾಗ ಯಾಕೆ ವೆಯ್ಟ್ ಮಾಡ್ತಿದ್ದಾರೆ ಅಂದರೆ ಬಳೆಗಾರನ ಕರೆಸ್ತಿದ್ದಾರೆ ರೀಲ್ ಮಾಡೋಕ್ಕೆ ಬಳೆಗಾರನ ಕರೆಸ್ತಿದ್ದಾರೆ ಅದು ದೊಡ್ಡ ಸ್ಕ್ರಿಪ್ಟೇ ಮಾಡಿದ್ದಾರೆ ಅಲ್ಲಿ ರೋಡಲ್ಲಿ ಬಳೆಗಾರ ಹೋಗ್ತಿರ್ತಾನಂತೆ ಅವನ್ನ ಕರೆಯೋದು ಆಮೇಲೆ ಬಳೆ ಹಾಕ್ಸೋದು ಆ ಥರ ರೀಲ್ ಮಾಡಬೇಕು ಅಂತ ಎಲ್ಲರೂ ವೆಯ್ಟ್ ಮಾಡ್ತಿದ್ದಾರೆ ನೋಡಿ ಇವ್ರನ್ನೇ ಬಳೆಗಾರ ಮಾಡಿಬಿಟ್ಟಿದ್ದಾರೆ ಇವ್ರು ನಿಮ್ಮ ಮಾವನ ಇದು ನಾನು ಸ್ಕ್ರಿಪ್ಟ್ ಹೆಂಗಪ್ಪ ಯೂಟ್ಯೂಬ್ ಬ್ಲಾಗ್ ಮಾಡೋದು ಅನ್ಕೊಂಡು ನಾನಿದ್ರೆ ಫುಲ್ ಅಪ್ಡೇಟೆಡ್ ಸೂಪರ್ ಆಲ್ರೆಡಿ ಒಂದು 5 ರೀಲ್ ಮಾಡ್ಸಿದ್ರಾ ಒಂದು 5 ರೀಲ್ ಆಗಿದೆ ಅರ್ಶಿನ ಶಾಸ್ತ್ರ ಮಾಡೋದು 5 ಆಗಿದೆ ಇವಾಗ ಬಳೆಗಾರದು ಒಂದು 10 ಆಗುತ್ತೆ ನೋಡ್ರಿ ಶಾಸ್ತ್ರ ಸಂಪ್ರದಾಯಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೋ ರೀಲ್ಗೆ ನೋಡಿ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಿದ್ದಾರೆ ಅವರಿಬ್ರು ಇವ್ರ ಫ್ಯಾಮಿಲಿ ಅವರೇ ಅವ್ರನ್ನ ಈ ಥರ ಬಳೆಗಾರನ್ಗಳನ್ನ ಮಾಡಿ ಅವ್ರನ್ನ ಕಳಿಸಿ ಶೂಟ್ ಮಾಡ್ತವ್ರೆ ಇಲ್ಲಿ ನೋಡಿ ಇಲ್ಲಿ ಐ ನೆವರ್ ಸೀನ್ ಈಗ ಇವರೆಲ್ಲ ನಿಂತ್ಕೊಂಡು ಕರೆಯೋದು ಅವ್ರನ್ನ ಈಗ ನೋಡಿ ಅಲ್ಲಿ ಬರ್ತಿದ್ದಾರೆ ಓ ನಾನು ಏನಂತ ಕ್ರೇಜಿ ಈ ರೇಂಜಿಗೆ ಕ್ರೇಜಿ ಆಕ್ಚುಯಲ್ ಬಳೆಗಾರತಿ ಆಂಟಿ ಇದು ಇವರು ಇವಾಗ ಸ್ಕ್ರಿಪ್ಟ್ ಮಾಡ್ತಾರೋ ಬಳೆಗಾರರು ಇವರು ನಥಿಂಗ್ ಸ್ಟಾಪ್ಸ್ ಮೀ ಫ್ರಮ್ ಮೇಕಿಂಗ್ ಅ ವಿಡಿಯೋ ಇವಾಗ ನನ್ನ ಐಫೋನಲ್ಲಿ ಏನಾಗಿದೆ ಅಂದರೆ ವಾಟ್ ಹ್ಯಾಪೆಂಡ್ ಅಂದರೆ ನನ್ನ ಐಫೋನ್ದು ಚಾರ್ಜರ್ ಯಾವುದೋ ಒಂದು ಡಬ್ಬ ಚಾರ್ಜರ್ ಇಟ್ಕೊಂಡಿದ್ದೆ ಆ ಚಾರ್ಜರ್ದು ವೈಯರು ಕಟ್ಟಾಗೋಗಿದೆ ಇವಾಗ ನನ್ನ ಐಫೋನಲ್ಲಿ ಚಾರ್ಜೇ ಇಲ್ಲ ಅದಕ್ಕೋಸ್ಕರ ನನ್ನ ಹತ್ರ ಇನ್ನೊಂದು ಆ್ಯಂಡ್ರಾಯ್ಡ್ ಮೊಬೈಲ್ ಇತ್ತು ಆ ಆ್ಯಂಡ್ರಾಯ್ಡ್ ಮೊಬೈಲಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ ಪ್ಲೀಸ್ ನನಗೆ ಏನಾದರೂ ವೀಡಿಯೋ ಕ್ವಾಲಿಟಿ ಚೆನ್ನಾಗಿಲ್ಲ ಅಂದರೂ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಯಾಕಂದರೆ ವೀಡಿಯೋ ಮಾಡಲೇಬೇಕು ನಂದು ಐಫೋನ್ರಲ್ಲಿ ಸ್ಟೋರೇಜ್ ಪ್ರಾಬ್ಲಮ್ ಆಗ್ತಾಯಿದೆ ಆ್ಯಂಡ್ ಚಾರ್ಜು ಇಲ್ಲ ಸ್ವಿಚ್ ಆಫ್ ಆಗಿಬಿಟ್ಟಿದೆ ನಾನು ಅದು ಅಲ್ಲದೆ ಇವಾಗಿರೋದು ಮಾಗಡಿ ಹತ್ರ ಯಾವುದೋ ಒಂದು ಒಳಗಡೆ ಆಯಿತಾ ನಾವಿವಾಗ ಗದಗ್ಗೆ ಹೋಗಿ ತರಬೇಕು ಚಾರ್ಜರು ಇಲ್ಲ ಇಲ್ಲಿ ನೋಡಿ ಎಲ್ಲ ಹೆಂಗೆ ನಿಂತ್ಕೊಂಡು ನೋಡ್ತಾರೆ ಚಾರ್ಜ್ ಇಲ್ಲ ಗೈಸ್ ಅವರು ಮಾರ್ನಿಂಗ್ ನಂಗೆ ತಂದ್ಕೊಡ್ತೀನಿ ಅಂತ ಹೇಳಿದ್ದಾರೆ ಯಾಕಂದರೆ ಅಷ್ಟು ದೂರ ಹೋಗಿ ತರಬೇಕು ಅವರು ಅದಕ್ಕೆ ಇಷ್ಟೊತ್ತು ನೈಟ್ ಆಗಿಬಿಟ್ಟಿದೆ ಇವಾಗ ಆಲ್ರೆಡಿ 8 ಗಂಟೆ ಬೇಡ ಅಂತ ಹೇಳಿಬಿಟ್ಟು ನಾನೇ ಸುಮ್ಮನಾದೆ ಬಟ್ ನೈಟ್ ಟೈಮು ವಿಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಗುಡ್ ಮಾರ್ನಿಂಗ್ ಇವಾಗ ಎದ್ದಿದ್ದೀನಿ ಎಲ್ಲಿ ಮಲಗಿದ್ವಿ ಅಂದರೆ ಇಲ್ಲಿ ಆಂಟಿ ಇದ್ದಾರೆ ಒಬ್ಬರು ಅವ್ರು ಎಷ್ಟು ಚೆಂದ ನೋಡ್ಕೊತಾ ಇದ್ರು ನಮ್ಮನ್ನ ಅಂದರೆ ಇಲ್ಲಿ ನನ್ನ ಫ್ರೆಂಡ್ ವಿಶಾಲ ಮನೆ ಇಲ್ಲಿದೆ ಇಲ್ಲಿ ನನ್ನ ಫ್ರೆಂಡ್ ವಿಶಾಲ ಮನೆ ಅದು ನಾವಿವತ್ತು ಈ ಮನೇಲಿದ್ವಿ ಈ ಆಂಟಿ ನಮ್ದು ಎಷ್ಟು ಚೆನ್ನಾಗಿ ನೋಡ್ಕೊತಿದ್ದಾರೆ ಅಂದರೆ ಹೆಂಗೆ ಹೇಳಿ ತುಂಬ ಚೆನ್ನಾಗಿ ನೋಡ್ಕೊತಿದ್ದಾರೆ ಸ್ವಂತ ಮಕ್ಳ ಥರ ನಾವು ಇಲ್ಲಿ ಮಲ್ಕೊಳಕ್ಕೆ ಬಂದಿದ್ವಿ ಇವತ್ತು ಆಂಟಿ ನೋಡಿ ನಾವು ಎದ್ದೇಳೋಷ್ಟೊತ್ತಿಗಾಗಲೇ ರೊಟ್ಟಿ ಎಲ್ಲ ಮಾಡ್ತಾವ್ರೆ ಒಲೆಯಲ್ಲಿ ರೊಟ್ಟಿ ಎಲ್ಲ ಮಾಡ್ತಿದ್ದಾರೆ
ಎದ್ದಿದ್ದೀವಿ. ಇವಳು ಮೆಹಂದಿ ಬಿಡಿಸ್ತವಳೆ, ನಾನು ಕೂತಿದ್ದೀನಿ. ನಾನು ಮೆಹಂದಿ ಹಾಕ್ಕೊಂಡಿದ್ದೆ, ಹಾಕ್ಕೊಂಡು 5 ನಿಮಿಷನೂ ಇಲ್ಲ, ತೊಳೆದ್ಬಿಟ್ಟಿದ್ದೀನಿ. ತೋರಿಸ್ತೀನಿ ರೀ. ಆದರೂ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ವಾವ್, ಲಿಟ್ರಲಿ 5 ನಿಮಿಷನೂ ಇಲ್ಲ, ಹಾಕ್ಕೊಂಡೆ ಇಮಿಡಿಯೇಟಾಗಿ ನೆಕ್ಸ್ಟ್ ಮೂಮೆಂಟೇ ತೊಳೆದಿದ್ದೀನಿ ಹಾಕಿದ ತಕ್ಷಣ. ಬಟ್ ಸ್ಟಿಲ್ ಇದು ನನ್ನ ಸ್ಕಿಲ್ಲು. ಯಾರು ಬೈಬೇಡಿ, ಯಾರು ನಗಬೇಡಿ. ನೋಡಿ ಹೆಂಗೆ ಹಾಕ್ಕೊಂಡಿದ್ದೀನಿ ಮೆಹಂದಿ, ಬಂದಂಗೆ ಹಾಕ್ಕೊಂಡಿದ್ದೀನಿ. ಈ ಆಂಟಿ ಎಷ್ಟು ಚೆಂದ, ಒಳ್ಳೆಯವರಲ್ಲ. ಒಳ್ಳೆ ಮಕ್ಕಳ ಥರ ನೋಡ್ಕೊತಿದ್ದಾರೆ, ಚಿಕ್ಕ ಮಕ್ಕಳ ಥರ. ಯಾಕೆಂದರೆ ಏನಂದರೆ ಈ ಆಂಟಿ ಲೈಕ್ ನಾವು ಬೆಂಗಳೂರಿಂದ ಬಂದಿದ್ದೀವಲ್ವಾ, ಇವರೆಲ್ಲ ಪಾಪ ಬೋರ್ ನೀರು ಕುಡಿಯಲ್ಲ ಅಂತ ಹೇಳಿಬಿಟ್ಟು ಪಕ್ಕದ ಮನೆಯಿಂದ ಫಿಲ್ಟ್ರ್ ವಾಟರ್ ತರಿಸಿದ್ದಾರೆ ಗೈಸ್. ನಿಜವಾಗ್ಲೂ ಯಾರಾದ್ರೂ ಹಂಗೆ ಮಾಡ್ತಾರ? ನಂದು ಒಂಥರ ಇದಾಗೋಯ್ತು. ಆಮೇಲೆ ಹೇಳಿದ್ವಿ, ಅಯ್ಯೋ ಆಂಟಿ ನಾವು ಯಾವ ನೀರು ಕೊಟ್ಟರು ಕುಡಿತೀವಿ ಆಂಟಿ, ನಾವು ನಮ್ಮ ಮನೆಯಲ್ಲೆಲ್ಲ ನಲ್ಲಿಯಲ್ಲಿ ಬರೋ ನೀರು ಕುಡಿತೀವಿ, ಕಾವೇರಿ ವಾಟರ್ ಕುಡಿತೀವಿ ಆಂಟಿ, ಯಾವ ನೀರಾದರೂ ಕೊಡಿ ಅಂತ ಹೇಳಿದ್ವಿ. ಆ ಥರ ಅಂದರೆ ಎಕ್ಸಾಂಪಲ್ ಹೇಳಿದ್ದು ನಿಮಗೆ, ಯಾವ ಥರ ಆಂಟಿ ಅಷ್ಟು ಮುತುವರ್ಜಿಯಿಂದ ನೋಡ್ಕೊತಿದ್ದಾರೆ ಅಂತ. ಇವಾಗ ಆಲ್ರೆಡಿ ನಾವು ಎದ್ದೇಳೋಷ್ಟೊತ್ತಿಗೆ ರೊಟ್ಟಿ ಮತ್ತು ಸಾಂಬಾರು ಎಲ್ಲ ಮಾಡಿಟ್ಟಿದ್ದಾರೆ, ಇಲ್ಲೇ ತಿನ್ಕೊಂಡು ಹೋಗಬೇಕು ಅಂತ. ಯಾರು ಇವರೆಲ್ಲ ಎದ್ದಿಲ್ಲ ಇನ್ನು. ನೋಡಿ ಈಗ ಯಾವುದೊಂದು ಮಗು ಎದ್ದು ಬರ್ತಾ ಇದೆ ಈಚೆ. ಇಲ್ಲೇ ತಿನ್ಕೊಂಡು ಹೋಗ್ತೀವಿ. ಇವಾಗ ಬ್ರಷ್ ಮಾಡೋಕ್ಕೆ ಹೋಗಬೇಕು. ಅಕ್ಕ ಮೆಹಂದಿ ಬಿಡಿಸ್ತಿದ್ದಾಳೆ, ಅಕ್ಕ ಮೆಹಂದಿ ಬಿಟ್ಟಾದ್ಮೇಲೆ ಹೋಗೋಣ. ಅವಲಕ್ಕಿ ಮ್ಯಾಂಡೇಟ್ರಿ. ಅವ್ರು ನೋಡಿ ಅವಲಕ್ಕಿ, ಈ ಕಡೆ ಅವಲಕ್ಕಿ ರೊಟ್ಟಿ ಮ್ಯಾಂಡೇಟ್ರಿ ಗೈಸ್. ನೀಟಾಗಿ ನಿದ್ದೆ ಮಾಡ್ತಾರೆ, ನಮ್ಮ ಥರ ಅಲ್ಲ. ಹೌದು ಗೈಸ್, ಒಳ್ಳೆ ಊಟ. ಬೆಳಗ್ಗೆ ಡಯಟ್ ಫುಡ್ ನಂದು. ಹಾಂ, ಬೆಳಗ್ಗೆ ಡಯಟ್ ಫುಡ್ಡು. ರೊಟ್ಟಿ ನೋಡಿ ಏನು ಸಾಫ್ಟಾಗಿದೆ, ಚೆನ್ನಾಗಿದೆ. ಇದು ಬದನೆಕಾಯಿದು. ಫಸ್ಟು ಬದನೆಕಾಯಿ ತಿನ್ನೋಣ. ಇದ್ರ ಒಳಗಡೆ ಮೊಸರು. ಆಮೇಲೆ ಮೊಸರು ಮ್ಯಾಂಡೇಟ್ರಿ. ಮೊಸರು ಬಂದು ಪ್ರೋಟೀನ್ ಗೈಸ್, ಪ್ರೋಟೀನು. ಜೋಳದ ರೊಟ್ಟಿ, ಇದು ಜೋಳನೂ ಅಷ್ಟೇ ಪ್ರೋಟೀನ್ಗೆ ಸೇರುತ್ತೆ. ಜೋಳನೂ ಪ್ರೋಟೀನು, ಇದು ಪ್ರೋಟೀನು. ಆಮೇಲೆ ಒಳ್ಳೆ ಇದು ಬೇಳೆನಲ್ಲಿ ಮಾಡಿರೋದಲ್ವಾ, ಒಳ್ಳೆ ಕಾರ್ಬ್ಸ್ ಇರುತ್ತೆ. ಚೆನ್ನಾಗಿದೆ, ಚೆನ್ನಾಗೈತೆ. ಚೆನ್ನಾಗೈತೆ ಆಂಟಿ. ಗೈಸ್ ಏನಪ್ಪ ಅಂದರೆ ಎಲ್ಲೋಗ್ತಾ ಇದ್ದೀವಿ ನಾವು? ಯಾವ ಒಳ್ಳೆ ಪುಟ್ಟ ನಾನೇ. ಆಮೇಲೆ ಬೈಬೇಡಿ ಕಮೆಂಟಲ್ಲಿ, ಹುಡುಗಿ ಕೈಲಿ ಛತ್ರಿ ಇಡ್ಸಿದ್ದೀನಿ ಅಂತ. ನಾನೇ ಇಟ್ಕೊಂಡಿದ್ದು ಛತ್ರಿ ವಿಡಿಯೋ ಮಾಡೋಕ್ಕೋಸ್ಕರ ಅಂತ ಅವಳಿಗೆ ಕೊಟ್ಟಿದ್ದೀನಿ ಅಷ್ಟೇ. ಈಗ ಮತ್ತೆ ಇಸ್ಕೊತೀನಿ ನಾನೇ ಛತ್ರಿನ. ಯಾವುದು ಪುಟ್ಟ? ಮಾಗಡಿ ಕೆರೆ. ಇವಾಗ ಮಾಗಡಿ ಕೆರೆ ನೋಡೋಕೆ ಹೋಗ್ತಾ ಇದ್ದೀವಿ. ಆ್ಯಂಡ್ ನಂದು 10K ಸ್ಟೆಪ್ಸ್ ಕಂಪ್ಲೀಟ್ ಆಗಬೇಕು. ಅದಕ್ಕೆ ಅಂತ ಇಲ್ಲಿ ಅವರಿಬ್ಬರು ಮುಂದೆ ಹೋಗ್ತವ್ರೆ, ನಾವು 3 ಜನ ಇಲ್ಲಿ ಹೋಗ್ತಾ ಇದ್ದೀವಿ. ಇವಳು ಮನಸ್ವಿ, ಸಮೃದ್ಧಿ, ನಾನು, ವೇದ ಆ್ಯಂಡ್ ನಮ್ಮ ನಂದಿನಿ ಅವರು ಹಾಸನ. ಇದೇ ನೋಡ್ರಿ ಕೆರೆ. ಇವಾಗ ಬಂದಿದ್ದೀವಿ ಇಲ್ಲಿಗೆ. ನಾವಿವಾಗ ಅದೆಲ್ಲ ಮೇಲೆ ಹೋಗ್ಬೇಕಂತೆ, ಮೇಲೆ ಅಂತ ನಡ್ಕೊಂಡು ಹೋಗ್ತಾ ಇದ್ದೀವಿ. ಬನ್ನಿ, ಅಲ್ಲಿ ಮುಂದೆ ನಮ್ಮ ತಡಗೋಡಿ ಕೆರೆ ಇದ್ದಂಗೆ ಐತೆ. ಒಟ್ಟಿನಲ್ಲಿ ನಮ್ಮ ತಡಗೋಡಿ ಕೆರೆ ಇದೆಯಲ್ವಾ, ಅಷ್ಟೇ ಇದು ಐತೆ. ಹಾಂ, ಇಲ್ಲಿ ಪಕ್ಷಿ ಕಾಲ ಕಡಿಮೆ ಅಲ್ವಾ, ಸೊ ಇದೇ ಒಂದು ದೊಡ್ಡ ಅವರಿಗೆ ನೋಡೋಕ್ಕೆ. ಹೌದು, ನಾವಿವಾಗ ಟೆಂಪಲ್ಗೆ ಬಂದಿದ್ದೀವಿ. ಹುಚ್ಚಮ್ಮ ಟೆಂಪಲ್ ಅಂತ. ಇಲ್ಲಿ ಉಡ್ಚಮ್ಮ ಅಂತ, ಉಡ್ಚಮ್ಮ ಟೆಂಪಲ್ಲು. ಇಲ್ಲೇ ಮಕ್ಕಳಿಗೆ ಪಾಠ ಮಾಡಿಕೊಡ್ತಾ ಇದ್ದಾರೆ ನೋಡಿ, ಬೇಸಿಗೆ ಪಾಠ. ಮನೆ ಈಚೆಗಡೆ ದೇವ್ರ ಫೋಟೋ ಹಾಕಿದ್ದಾರೆ ನೋಡಿ ಗೈಸ್. ಗಂಟೆ ಹೊಡಿತಾ ಇದ್ದೆ ಇಲ್ಲಿ, ಆಂಜನೇಯ ಟೆಂಪಲ್ಗೆ ಬಂದಿದ್ದೀವಿ. ಗಂಟೆ ಹೊಡಿತಾ ಇದ್ದೆ, ಗಂಟೆನೇ ಬಿಚ್ಚೋಯ್ತು. ಇವಾಗ ಇಲ್ಲಿ ಹಾಕಬೇಕು. ಹಾಕಿ ಚೆನ್ನಾಗಿದೆಯಲ್ಲ, ಬ್ಯೂಟಿಫುಲ್ ಹೌಸ್.